ಹಲೋ ಎವ್ರಿವನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವೀಡಿಯೋ ನೋಡೋಕ್ಕೆ ಟ್ರೈ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡಿ. ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡಿಕೊಟ್ಟಿರೋ ವಿಚಾರ ಬಂದುಬಿಟ್ಟು ಸೆಕೆಂಡ್ ಪ್ರೋಮೋ ಬಿಗ್ ಬಾಸ್ ಅವ್ರು ಬಿಟ್ಟಿದ್ದಾರಲ್ಲ ಅದ್ರ ಬಗ್ಗೆ. ಮೋಸ್ಟ್ ಆಫ್ ದ ಮೆಂಬರ್ಸ್ ಈಗಾಗಲೇ ಪ್ರೋಮೋ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ ಪ್ರೋಮೋಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ, ಯಾರ್ಯಾರು ಯಾವ್ಯಾವ ಪೊಸಿಷನಲ್ಲಿ ಇರಬೇಕು. ಆ ಫಸ್ಟ್ ಕಂಟೆಸ್ಟೆಂಟ್ ಏನಾದರೂ ಒಬ್ಬ ಕಂಟೆಸ್ಟೆಂಟ್ ಅವ್ರು ಫೈನಲ್ ಆಗಿದ್ದಾರೆ ಅಂದರೆ ಮಿಕ್ಕಿದ ಕಂಟೆಸ್ಟೆಂಟ್ಸ್ ಯಾವ್ಯಾವ ಪೊಸಿಷನಲ್ಲಿ ಇದ್ದಾರೆ ಅಂತ ಆ ಪೊಸಿಷನಲ್ಲಿ ನಿಲ್ಲಿಸಿ ಅದಕ್ಕೆ ಒಂದು ಸರಿಯಾದ ರೀಸನ್ ಕೊಡಬೇಕಾಗಿರುತ್ತೆ ಕಂಟೆಸ್ಟೆಂಟ್ಸ್. ಅದು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್. ಅದ್ರ ಪ್ರಕಾರ ಡಿಫ್ರೆಂಟ್ ಕಂಟೆಸ್ಟೆಂಟ್ಸ್ ಅರೇಂಜ್ ಮಾಡ್ತಾರೆ. ಬಟ್ ನಮ್ಮ ಪ್ರೋಮೋಲಿ ತೋರಿಸೋದು ಕಾರ್ತಿಕ್ ಅವ್ರು ಹೆಂಗೆ ಅರೇಂಜ್ ಮಾಡಿದ್ದಾರೆ, ಸಂಗೀತ್ ಅವ್ರು ಹೆಂಗೆ ಅರೇಂಜ್ ಮಾಡಿದ್ದಾರೆ, ಮತ್ತು ಪ್ರತಾಪ್ ಅವರು ಹೆಂಗೆ ಅರೇಂಜ್ ಮಾಡಿದ್ದಾರೆ ಅಂತ. ಪ್ರತಾಪ್ ಅವ್ರದ್ದು ನಮಗೆ ಕ್ಲಾರಿಟಿಯಾಗಿ ಗೊತ್ತಾಗುತ್ತೆ ಯಾರ್ಯಾರನ್ನ ಅವ್ರು ನಿಲ್ಲಿಸಿದ್ದಾರೆ ಅಂತ. ಫಸ್ಟ್ ಪೊಸಿಷನಲ್ಲಿ ಅವರು, ಸೆಕೆಂಡ್ ಪೊಸಿಷನಲ್ಲಿ ಸಂಗೀತ ಅವರು ಇದ್ದಾರೆ, ಥರ್ಡ್ ಪೊಸಿಷನಲ್ಲಿ ವರ್ತೂರ್, ಯಾಕಂದರೆ ಅವರಿಬ್ಬರು ಅಂದರೆ ಪ್ರತಾಪ್ ಅವರಿಗೆ ತುಂಬ ಇಷ್ಟ. ಮತ್ತು ಫೋರ್ತ್ ಪೊಸಿಷನಲ್ಲಿ ತುಕಾಲಿ ಅವರು, ಫಿಫ್ತ್ ಪೊಸಿಷನಲ್ಲಿ ಕಾರ್ತಿಕ್, ಸಿಕ್ಸ್ತ್ ಪೊಸಿಷನಲ್ಲಿ ಇವರಿದ್ದಾರೆ ವಿನಯ್ ಅವರು. ನಿಮಗೆ ಗೊತ್ತು ಕಾರ್ತಿಕ್ ಮತ್ತು ಪ್ರತಾಪ್ ಅವ್ರ ಮಧ್ಯೆ ನೆಗೆದಿರೋ ಜಗಳ, ಅದಕ್ಕೋಸ್ಕರನೇ ಫಿಫ್ತ್ ಪೊಸಿಷನಲ್ಲಿ ನಿಲ್ಲಿಸಿದ್ದಾರೆ ಅನಿಸುತ್ತೆ. ಇಲ್ಲಾಂದರೆ ಪ್ರತಾಪ್ ಅವರಿಗೆ ತುಕಾಲಿ ಕಂಡ್ರೆ ಆಗಲ್ಲ, ಅವ್ರನ್ನ ಲಾಸ್ಟ್ ಪೊಸಿಷನಲ್ಲಿ ನಿಲ್ಲಿಸ್ತಿರ್ತಾ ಇದ್ರೇನೋ, ಅಟ್ಲೀಸ್ಟ್ ಫಿಫ್ತ್ ಪೊಸಿಷನಲ್ಲಿ ತುಕಾಲಿ ಅವರು ಇರೋರೇನೋ, ಕಾರ್ತಿಕ್ ಅವ್ರು ಇರ್ತಿರ್ಲಿವೇನೋ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನು ಸಂಗೀತ ಅವರು ಒಂದು ಆರ್ಡರ್ ಆಗಿ ಹೇಳ್ಬೇಕಾದ್ರೆ ಕಾರ್ತಿಕ್ ಅವ್ರನ್ನ ಲಾಸ್ಟಲ್ಲಿ ನಿಲ್ಲಿಸಿದ್ದಾರೆ. ಸೆಕೆಂಡಲ್ಲಿ ಕಾರ್ತಿಕ್ ಇದ್ದಾರೆ, ಥರ್ಡಲ್ಲಿ ವಿನಯ್ ಇದ್ದಂಗಿದ್ದಾರೆ, ಫೋರ್ತಲ್ಲಿ ತುಕಾಲಿ, ಫಿಫ್ತಲ್ಲಿ ಇವರಿರ್ಬೋದು, ವರ್ತೂರವ್ರು ಇರ್ಬೋದು. ಬಟ್ ಸೆಕೆಂಡಲ್ಲಿ ಪ್ರತಾಪ್ ಅವರು ಇದ್ದಾರೆ ಕನ್ಫರ್ಮ್ ಆಗಿ, ಲಾಸ್ಟಲ್ಲಿ ಕಾರ್ತಿಕ್ ಅವರು ಇದ್ದಾರೆ. ಅದು ನಮಗೆ ಎದ್ದು ಕಾಣಿಸ್ತಿದೆ ಅಂತಲೇ ಹೇಳ್ಬೋದು. ರೀಸನ್ ಕೊಡೋದು ಸಂಗೀತ ಶೃಂಗೇರಿ ಅವರು ಅವ್ರ ವ್ಯಕ್ತಿತ್ವ ಕೆಳಗಡೆ ಬೀಳಿರೋದು ನೋಡಿದೆ. ಆ ಥರ ವ್ಯಕ್ತಿತ್ವ ಟಾಪ್ 6ಅಲ್ಲಿ ಬರೋಕ್ಕೆ, ಟಾಪ್ 5ಅಲ್ಲಿ ಬರೋಕ್ಕೆ ಅರ್ಹತೆ ಇಲ್ವೇನೋ ಅಂತ ಒಂದು ಸ್ಟೇಟ್ಮೆಂಟ್ ಹಾಕ್ತಾರೆ. ನನಗೆ ಇಲ್ಲಿ ಸಂಗೀತ ಶೃಂಗೇರಿ ಅವರು ಒಂದು ಪರ್ಸ್ನಲ್ ಗ್ರಜ್ ಇಟ್ಕೊಂಡು, ಇಲ್ಲಾಂದರೆ ಲಾಸ್ಟ್ ಈ ವೀಕಲ್ಲಿ ಲಾಸ್ಟ್ ಸೇವ್ ಆದ್ರಲ್ಲ ಕಾರ್ತಿಕ್ ಅವರು, ಮೋಸ್ಟ್ಲಿ ಅವರು ವೀಕ್ ಇದ್ದಾರೆ ಅಂತ ಏನಾದರೂ ಅನಲೈಸ್ ಮಾಡಿ ಈ ಥರ ಮಾಡಿದರು ಅಂತ ಅನಿಸುತ್ತೆ. ಬಟ್ ಅವರಿಗೂ ಗೊತ್ತಿರುತ್ತೆ ಕಾರ್ತಿಕ್, ಮಹೇಶ್, ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಅವ್ರಿಗಿಂತೂ ತುಂಬ ಬೆಸ್ಟ್ ಪರ್ಫಾರ್ಮೆನ್ಸೇ ಕೊಟ್ಟಿದ್ದಾರೆ. ಅವ್ರಿಗೆ ಈ ಸಿಕ್ಸ್ತ್ ಪೊಸಿಷನ್ ಕರೆಕ್ಟ್ ಇಲ್ಲ ಅಂತ. ಬಟ್ ಮೋಸ್ಟ್ಲಿ ನಿನ್ನೆ ಆಗಿರೋ ಒಂದು ಎಲಿಮಿನೇಷನ್ ಅಮೃತ ಮತ್ತು ಕಾರ್ತಿಕ್ ನಡುವೆ ಇತ್ತಲ್ಲ, ಸೊ ಅದನ್ನು ಕನ್ಸಿಡರ್ ಮಾಡಿ ರಾಂಗ್ ಅನಲೈಸ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ಸಂಗೀತ ಅವರು. ಸೊ ಅದಕ್ಕೋಸ್ಕರ ಕಾರ್ತಿಕ್ಗೆ ಸಿಕ್ಸ್ ಪೊಸಿಷನ್ ಕೊಟ್ಟಿದ್ದಾರೆ ಅನಿಸುತ್ತೆ. ಅದಕ್ಕೆ ಕಾರ್ತಿಕ್ ಮಹೇಶ್ ಅವರು ಕೂಡ ಒಂದು ಉತ್ತರ ಕೊಡ್ತಾರೆ ತಿರುಗಿಸಿ. ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಸಂಗೀತ ಅವರು 0, ನಾನು ಇಷ್ಟಾದರೂ ಮಾಡಿದ್ದೀನಿ ಅಂತ ಒಂದು ರೀಸನ್ ಹೇಳ್ತಾರೆ. ನನಗೆ ಇದು ನಿಜವಾಗ್ಲೂ ಕರೆಕ್ಟ್ ಅನಿಸುತ್ತೆ. ಯಾಕಂದರೆ ಸಂಗೀತ ಫ್ಯಾನ್ಸ್ ಇರ್ಬೋದು, ಬರೀ ನೀವು ಹೇಳ್ತಾ ಇದ್ದೀರಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಸಂಗೀತ ಅವ್ರ ವಿಷಯ ಮಾಡಿದ್ರೆ ನಿಮಗೆ ವ್ಯೂಸ್ ಬರುತ್ತೆ ಅಂತ ಎಲ್ಲನ, ಮತ್ತು ನೆಗೆಟಿವ್ ಆಗೇ ಮಾತಾಡ್ತೀಯ ಅಂತ. ನನಗೆ ಏನು ಅನ್ಸುತ್ತೋ ನಾನು ಅದು ಹೇಳ್ತೀನಿ. ವ್ಯೂಸ್ಗೋಸ್ಕರ ಮಾಡೋದಾದರೆ ನಾನು ಪ್ರತಾಪ್ ಅವ್ರ ಬಗ್ಗೆ ಪಾಸಿಟಿವ್ ವೀಡಿಯೋ ಮಾಡ್ಕೊಂಡು ನಾನು ತುಂಬ ವ್ಯೂಸ್ ಪಡ್ಕೋಬೋದು. ಬಟ್ ನನಗೆ ಏನು ಅನಿಸುತ್ತೋ ಎಪಿಸೋಡಲ್ಲಿ ಯಾರ ಬಗ್ಗೆ ಇರುತ್ತೋ ಅವ್ರ ಬಗ್ಗೆನೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನಗೇನು ಅನಿಸುತ್ತೋ ನಾನು ಅದೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ನಾನು ಇನ್ನು ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ. ಕಾರ್ತಿಕ್ ಅವರು 0 ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ ಸಂಗೀತ ಅವರಿಗೆ. ನಾನು ಕೂಡ ಅದನ್ನು ಒಪ್ತೀನಿ. ಯಾಕಂದರೆ ಸಂಗೀತ ಅವರು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಏನೂ ಮಾಡಿಲ್ಲ. ಅವರು ಜಗಳ ಮಾಡಿ ಒಂದು ಸ್ಕ್ರೀನ್ ಸ್ಪೇಸ್ ತೊಗೊಂಡಿರ್ಬೋದು, ಇಲ್ಲ ಒಂದು ಅಲ್ಟಾ ಸ್ಕ್ರೀನ್ ಸ್ಪೇಸ್ ತೊಗೊಂಡಿರ್ಬೋದು, ಒಂದು ಸಿಂಪತಿಯಿಂದ ಸ್ಕ್ರೀನ್ ಸ್ಪೇಸ್ ತೊಗೊಂಡಿರ್ಬೋದು. ಈ ಮೂರು ಬಿಟ್ಟರೆ ನನಗೆ ಸಂಗೀತ ಇನ್ನೇನಾದರೂ ಮಾಡಿದ್ದಾರೆ ಬಿಗ್ ಬಾಸ್ ಹೌಸಲ್ಲಿ ಅಂತ ನನಗೆ ಅನಿಸಲ್ಲ. ಅದು ಅವರು ಜೆನ್ಯೂನಾಗೆ ಎತ್ತಿರ್ಬೋದು, ಜೆನ್ಯೂನಾಗೆ ಬಾಧೆ ಪಟ್ಟಿರ್ಬೋದು, ಅವರು ಕೋಪ ಬಂದೇ ಜಗಳ ಮಾಡ್ಕೊಂಡಿರ್ಬೋದು, ಅದು ಸೆಕೆಂಡ್ರಿ. ಬಟ್ ನನಗೆ ಸಂಗೀತ ಅವ್ರದ್ರಲ್ಲಿ ನನಗೆ ಈ ಮೂರೇ ಫ್ಯಾಕ್ಟರ್ ಕಾಣುತ್ತೆ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ನನಗೆ ಕಾಣಲ್ಲ. ಇದು ನಾನು ಕಾರ್ತಿಕ್ ಅವ್ರ ಪಾಯಿಂಟ್ ಕೊಟ್ಟಿದ್ದು ಒಪ್ತೀನಿ. ಅದಾದಮೇಲೆ ಕಾರ್ತಿಕ್ ಅವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಅನಿಸುತ್ತೆ ಬಿಗ್ ಬಾಸ್ ಅವ್ರು ಫಸ್ಟ್ ಇದ್ದರೆ ಬೇರೆ ಕಂಟೆಸ್ಟೆಂಟ್ಸ್ ಯಾವ್ಯಾವ ಪೊಸಿಷನಲ್ಲಿ ಇರ್ತಾರೆ ಅಂತ. ಆಗ ಕಾರ್ತಿಕ್ ಅವರು ಸೆಕೆಂಡ್ ಪೊಸಿಷನಲ್ಲಿ ವಿನಯನ ನಿಲ್ಲಿಸಿದಂಗಿದ್ದಾರೆ, ಥರ್ಡ್, ಫೋರ್ತ್ ತುಕಾಲಿ ಮತ್ತು ವರ್ತೂರ್, ಮತ್ತು ಫಿಫ್ತ್ ಬಂದುಬಿಟ್ಟು ಸಂಗೀತ ನಿಲ್ಲಿಸಿದ್ದಾರೆ, ಸಿಕ್ಸ್ತ್ ಪೊಸಿಷನ್ನಲ್ಲಿ ಬಂದುಬಿಟ್ಟು ಪ್ರತಾಪ್ ಅವ್ರನ್ನ ನಿಲ್ಲಿಸಿದ್ದಾರೆ. ಅವರು ರೀಸನ್ ಕೊಟ್ಟಿದ್ದು ಅಷ್ಟೇ, ಅಂದರೆ ಟಿಕೆಟ್ ಫಿನಾಲೆ ಹೆಂಗೆ ಬಂತು ಅಂತ ನಮಗೆಲ್ಲರಿಗೂ ಗೊತ್ತು ಅಂತ ಎಲ್ಲನೂ ಮಾತಾಡ್ತಾರೆ ಕಾರ್ತಿಕ್ ಅವರು. ನಾನು ಈ ಪಾಯಿಂಟ್ನ ಒಪ್ಪಲ್ಲ. ಯಾಕಂದರೆ ಸಂಗೀತ ಅವರು ಆ ವೀಕಲ್ಲಿ ಎಷ್ಟು ಕಷ್ಟಪಟ್ಟು ಆಡಿದರು ಅಂತ ಗೊತ್ತು. ಮತ್ತು ಆ ಟಾಸ್ಕ್ ಇಂಡಿವಿಜುವಲ್ ಟಾಸ್ಕ್ ಆಗಿರೋದ್ರಿಂದ ಅವ್ರಿಗೆ ಯಾರೂ ಹೆಲ್ಪು ಮಾಡಲಿಲ್ಲ. ಇಂಡಿವಿಜುವಲಾಗಿ ಸಂಗೀತ ಅವರು ಆಡಿ ಗೆದ್ದು ಟಿಕೆಟ್ ಟು ಫಿನಾಲೆ ಫೈನಲ್ ಸ್ಟೇಜ್ವರೆಗೂ ಬಂದರು. ಆಗ ಕಂಟೆಸ್ಟೆಂಟ್ಸ್ ಎಲ್ಲ ಓಟ್ ಹಾಕಿ ಗೆಲ್ಲಿಸಿದ್ದು. ಹೌದು, 50% ಎಲ್ಲೋ ಒಂದು 50 or 30% ಕಾರ್ತಿಕ್ ಅವರಿಂದನೇ ಕ್ಯಾಪ್ಟನ್ ಆಗಿರ್ಬೋದು ಸಂಗೀತ ಅವರು. ಯಾಕಂದರೆ
ಕಾರ್ತಿಕ್ ಅವರು ವೋಟ್ ಹಾಕಿರ್ಲಿಲ್ಲ ಅಂದಿದ್ರೆ ಈಕ್ವಲ್ ವೋಟ್ಸ್ ಅಥವಾ ಒಂದು ವೋಟ್ ಜಾಸ್ತಿ ಬಿದ್ದು ಪ್ರತಾಪ್ ಅವರಿಗೆ ಟಿಕೆಟು ಫಿನಾಲೆ ಸಿಕ್ಕಿರೋದು. ಅದು ಕಾರ್ತಿಕ್ ಅವ್ರು ತಪ್ಪು ಅಂತ ಹೇಳ್ಬೋದು. ಇವ್ರಿಗೆ ಸಂಗೀತ ಅವ್ರಿಗೆ ಯಾವ ಕಡೆ ಲಾಭ ಇರುತ್ತೋ ಆ ಕಡೆ ವಾಲ್ಕೋತಾರೆ ಸಂಗೀತ ಅವರು ಅಂತ ನಮ್ಮೆಲ್ಲರಿಗೂ ಗೊತ್ತು. ಕಾರ್ತಿಕ್ ಅವರು ಕೂಡ ಗೊತ್ತು ಅವಕಾಶವಾದಿ ಸಂಗೀತ ಅಂತ, ಅದೆಲ್ಲರೂ ಗೊತ್ತಿದ್ದು ಸಂಗೀತ ಅವರಿಗೆ ವೋಟ್ ಮಾಡಿದ್ದು ಟಿಕೆಟ್ ಫಿನಾಲೆಗೆ ಅವ್ರದ್ದೇ ಮೂರ್ಖತನ, ಅದರಲ್ಲಿ ಸಂಗೀತ ಅವ್ರದ್ದು ಏನೂ ತಪ್ಪಿಲ್ಲ. ಸೊ ಆ ಮಾತನ್ನ ಕಾರ್ತಿಕ್ ಅವರು ಅಲ್ಲಿ ಹೇಳೋ ಅವಶ್ಯಕತೆ ಇರಲಿಲ್ಲ. ಯಾಕಂದರೆ ನನ್ನ ದಡ್ಡ ಅಂತ ಹೇಳ್ಕೊಂಡಂಗಿರುತ್ತೆ ಜನಗಳ ಮಧ್ಯೆ. ಆ ಪಾಯಿಂಟ್ ನಾನು ಒಪ್ಪಲ್ಲ. ಅದಾದಮೇಲೆ ಸಂಗೀತ ಅವರು ಕೂಡ ಒಂದು ಬಾಣ ಬಿಡ್ತಾರೆ ಅವರಿಗೆ, ನೀವು ಟಾಪ್ 6 ಹೆಂಗೆ ಬಂದ್ರಿ ಅಂತ ನನಗೆ ಗೊತ್ತು ಅಂತಾರೆ. ಇಲ್ಲೇ ಸಂಗೀತ ಅವರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋದು ಅನಿಸುತ್ತೆ. ಅವರು 6th ಸೇವ್ ಆದ ತಕ್ಷಣ ಅವರು ಲಾಸ್ಟ್ ಪೊಸಿಷನಲ್ಲಿ ವೋಟಿಂಗ್ ಪಡ್ಕೊಂಡಿದ್ದಾರೆ ಅಂತ ಅನಲೈಸ್ ಮಾಡ್ದಂಗಿದೆ. ಅಷ್ಟೇ ಅಲ್ಲದೆ ಅವರು ಪರ್ಸ್ನಲ್ ಗ್ರಚ್ ಕೂಡ ಇಟ್ಕೊಂಡು ಲಾಸ್ಟ್ ಪೊಸಿಷನಲ್ಲಿ ಕಾರ್ತಿಕ್ ಮಹೇಶ್ ಅವ್ರನ್ನ ನಿಲ್ಲಿಸಿದ್ದಾರೆ ಅನಿಸುತ್ತೆ. ಯಾಕಂದರೆ ಆಡಿಯನ್ಸ್ ನೋಡೋರು ನಮಗಾದರೂ ಆಗಲಿ ಒಳಗಡೆ ಇರೋರಿಗಾಗಲಿ ತುಂಬ ಚೆನ್ನಾಗಿ ಗೊತ್ತು ಕಾರ್ತಿಕ್ ಅವರು ಲಾಸ್ಟ್ ಪೊಸಿಷನಲ್ಲಿ ಇರೋಕ್ಕೆ ಅವ್ರಿಗೆ ಅಷ್ಟು ಕೀಳಾಗಿ ಅವ್ರ ಆಟ ಆಡಿಲ್ಲ ಅಂತ. ಸೊ ಇದು ನಮಗೆ ಪ್ರೋಮೋಲ್ಲಿ ತೋರಿಸಿದ್ದು, ಇದು ನನ್ನ ಒಪಿನಿಯನ್ ಪ್ರೋಮೋ ಬಿಟ್ಟಿರೋದ್ರಲ್ಲಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ. ಮತ್ತು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.